ಕೊಲ್ಲಿ ಯುದ್ಧದಿಂದ ದೇಶದಲ್ಲಿ ಗ್ಯಾಸ್ ಟ್ರಬಲ್ ಅಂತೂ ತುಂಬಾ ಬಿಗಡಾಯಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲೂ ಇಲ್ಲಿ ಒಂದು ಸ್ವಲ್ಪ ಉಸಿರಾಡುವ ರೀತಿಯಲ್ಲಿ ಹೋಪ್ಸ್ ಅನ್ನ ಕೊಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. LPG ಪೂರೈಕೆ ಬಗ್ಗೆ ಕೇಂದ್ರದ ಸಮಾಲೋಚನೆ ಕೂಡ ನಿರಂತರವಾಗಿ ಆಗ್ತಾನೆ ಇದೆ. ಹೋಟೆಲ್ಗಳಿಗೆ ಇಂದಿನಿಂದ ಹೆಚ್ಚಿನ ಗ್ಯಾಸ್ ಅನ್ನ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೊಡಲಾಗಿದೆ. ಇಂದಿನಿಂದ ವಾಣಿಜ್ಯ ಸಿಲಿಂಡರ್ 50% ಪೂರೈಕೆ ಆಗುತ್ತಂತೆ. ಅಂತೆ ಕಂತೆಲಿದೆ. ಪೂರೈಕೆ ಆದ್ಮೇಲೆ ನೋಡಬೇಕು. ಗ್ಯಾಸ್ ಟ್ರಬಲ್ಗೆ ಕೇಂದ್ರದಿಂದ ಕೊನೆಗೂ ಮುಕ್ತಿಯನ್ನ ಕೊಡ್ಲಾಯ್ತಾ ಅನ್ನುವಂಥದ್ದಕ್ಕೆ ಉತ್ತರ ಅಂದ್ರೆ ಆ ಸಿಲಿಂಡರ್ಸ್ ಬಂದ ನಂತರನೇ. ಯಾಕೆಂದ್ರೆ ಹತ್ತತ್ರ ಬೆಂಗಳೂರು ಒಂದಕ್ಕೇನೆ 22,000ಕ್ಕೂ ಹೆಚ್ಚಿನ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕು ಪ್ರತಿದಿನ. ಹೋಟೆಲ್ಗಳಿಗೆಲ್ಲ ಸಪ್ಲೈ ಆಗುವಂಥದ್ದು ಇದೆಯಲ್ಲ, ಅದಕ್ಕೆ 22,000ಕ್ಕೂ ಹೆಚ್ಚಿನ ಗ್ಯಾಸ್ ಸಿಲಿಂಡರ್ಗಳು ಬೇಕು. ಅರ್ಧ ಪೂರೈಸ್ತಾರೆ ಅಂದರೆ ಒಂದು 11,000 ಗ್ಯಾಸ್ ಸಿಲಿಂಡರ್ ಆದರೂ ಪೂರೈಕೆ ಆಗಬೇಕಲ್ವಾ? ಪೂರೈಕೆ ಆಗುತ್ತಾ? ಅದಕ್ಕೆ ಉತ್ತರ ಸಿಗಬೇಕು. 11,000 ಪೂರೈಕೆ ಆದರೆ ಓಕೆ, ಅವ್ರು ಹೇಳಿದಂತೆ ನಡ್ಕೊಂಡಿದ್ದಾರಪ್ಪ, 50% ಪೂರೈಕೆ ಆಗ್ತಾ ಇದೆಯಪ್ಪ ಅಂತ ಅನ್ಕೊಳ್ಬೋದು. ಇಲ್ಲ ಅಂದರೆ ಬರೀ ಭರವಸೆ ಅಷ್ಟೇ, ಮುಗ್ದೋಯ್ತಲ್ಲಿಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಅರ್ಧ ಅಂದರೆ 50% ಪೂರೈಕೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ನಾನು ಆಗಲೇ ಹೇಳ್ತಾ ಇದ್ದೆ, ಹತ್ತತ್ರ ಒಂದು 20,000ಕ್ಕೂ ಹೆಚ್ಚಿನ ಪ್ರತಿದಿನ ಬೇಕಾಗಿರುವಂಥದ್ದು ಸಿಲಿಂಡರು ಬೆಂಗಳೂರಿಗೆ ಒಂದಕ್ಕೇನೆ, ಅದು ಹೋಟೆಲ್ಗಳಿಗೆ 10,000ನಾದರೂ ಮಿನಿಮಮ್ ಪೂರೈಕೆ ಮಾಡಬೇಕಾಗತ್ತೆ. ಅದು ಎಲ್ಲಿಂದ ಪೂರೈಕೆ ಮಾಡ್ತಾ ಇದ್ದಾರೆ? ಈಗ ಆಲ್ರೆಡಿ ಬಂದಿದೆಯಾ? ಸಪ್ಲೈ ಆಗ್ತಾ ಇದೆಯಾ ಹೋಟೆಲ್ಗಳಿಗೆ? ಬಂದಾಗಿರುವಂಥ ಹೋಟೆಲ್ಗಳು ಇವತ್ತಿನಿಂದ ಆದರೂ ಓಪನ್ ಆಗುವಂಥ ಚಾನ್ಸಸ್ ಇದೆಯಾ? ಪ್ರಥಮೆ ಇದುವರೆಗೆ ಯಾವುದೇ ಹೋಟೆಲ್ಗೂ ಕೂಡ 50% ಕಮರ್ಷಿಯಲ್ ಗ್ಯಾಸ್ನ ಪೂರೈಕೆ ಆಗಿಲ್ಲ. ಬಟ್ ಕಳೆದ 3 ದಿನದ ಹಿಂದೆ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನು ಹೊರಡಿಸುತ್ತೆ. ರಾಜ್ಯದ ಹೋಟೆಲ್ಗಳಿಗೆ, ಢಾಬಾಗಳಿಗೆ, ಈ ಕಮರ್ಷಿಯಲ್ ಉದ್ಯಮಗಳಿಗೆ ಬಳಕೆ ಮಾಡುವವರಿಗೆ ಒಂದು 20% ಹೆಚ್ಚುವರಿ, ಅಂದ್ರೆ ಈಗ 50% ಗ್ಯಾಸ್ ಅನ್ನ ಕಮರ್ಷಿಯಲ್ ಗ್ಯಾಸ್ ಅನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ಸೂಚನೆ ಕೊಡುತ್ತೆ. ಸೊ ಇದರ ಬೆನ್ನಲ್ಲೇ ಆಹಾರ ಸಚಿವರು ಕೂಡ ಇವತ್ತು ಸಭೆಯನ್ನ ಕರೆದಿರುವಂತದ್ದು. ತೈಲ ಕಂಪನಿಗಳ ಜೊತೆ ಮಹತ್ವದ ಸಭೆಯನ್ನ ಬೆಳಗ್ಗೆ ಸುಮಾರು 10 ಗಂಟೆಯ ಹೊತ್ತಿಗೆ ಕರೆದಿದ್ದಾರೆ. ಅದಾದ ಮೇಲೆ 10:30 ಹೊತ್ತಿಗೆ ಅವರದೊಂದು ಸುದ್ದಿಗೋಷ್ಠಿ ಇರುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಅಂದ್ರೆ ಹೋಟೆಲ್ ಉದ್ಯಮಕ್ಕೆ ಎಷ್ಟು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನ ಕೊಡ್ತಾರೆ, ಬೇರೆ ಬೇರೆ ಉದ್ಯಮಕ್ಕೆ ಎಷ್ಟು ಗ್ಯಾಸ್ ಸಿಲಿಂಡರ್ ಅನ್ನ ಕೊಡ್ತಾರೆ, ಇದೆಲ್ಲವೂ ಕೂಡ ಆ ಒಂದು ಸುದ್ದಿಗೋಷ್ಠಿಯ ಬಳಿಕವೇ ಸ್ಪಷ್ಟವಾದಂತಹ ಚಿತ್ರಣ ಗೊತ್ತಾಗ್ತಾ ಹೋಗುತ್ತೆ. ಈ ಹಿಂದೆ ಕೂಡ ಒಂದ್ಸಲ ಕಮರ್ಷಿಯಲ್ ಗ್ಯಾಸ್ ಅನ್ನ ಪೂರೈಕೆ ಮಾಡ್ತೀವಿ, 20% ಸಿಗುವಂತಹ ನಿರೀಕ್ಷೆ ಇದೆ ಅಂತ ಹೋಟೆಲ್ ಉದ್ಯಮ ಹೇಳಿತ್ತು. ಬಟ್ ಆ ದಿವಸ ನೀವು ಗಮನಿಸಿದ್ರೆ ಕೇವಲ 1,000 ಸಿಲಿಂಡರ್ಗಳು ಮಾತ್ರ ಅವ್ರ ಪಾಲಿಗೆ ಸಿಕ್ಕಿರುವಂತದ್ದು. ಸೊ ಅದಾದ ಬೆನ್ನಲ್ಲೇ ಇವತ್ತಿನ ಸಭೆಯ ಬಳಿಕ 50% ಕಮರ್ಷಿಯಲ್ ಗ್ಯಾಸ್ ಸಿಗುವಂತಹ ನಿರೀಕ್ಷೆಯಲ್ಲಿ ಹೋಟೆಲ್ ಉದ್ಯಮ ಇದೆ. ಅವರು ಈಗಾಗಲೇ ಹೇಳ್ತಾ ಇರುವಂತದ್ದು ಇವತ್ತಿಂದ ನಮಗೆ ಸರಬರಾಜು ಆಗುತ್ತೆ, ಸೊ ಹಾಗಾಗಿ ಅದನ್ನ ನಂಬಿಕೊಂಡು ಬೆಂಗಳೂರಿನ ಅನೇಕ ಹೋಟೆಲ್ಗಳು ಓಪನ್ ಆಗ್ತಿವೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಬಟ್ ಇವರ ನಿರೀಕ್ಷೆ ಹುಸಿಯಾಗುತ್ತಾ, ನಿರೀಕ್ಷೆ ನಿಜವಾಗುತ್ತಾ ಅಂತ ಕಾದು ನೋಡಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಹೋಟೆಲ್ಗಳಿವೆ. ಬೆಂಗಳೂರಿನಲ್ಲಿ ಸುಮಾರು 44,000ಕ್ಕೂ ಅಧಿಕ ಹೋಟೆಲ್ಗಳಿವೆ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಏನಿಲ್ಲ ಅಂದ್ರೂ ಮಿನಿಮಮ್ ದಿನಕ್ಕೆ 3 ರಿಂದ 4 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕಾಗತ್ತೆ. ಸೊ 50% ಪೂರೈಕೆ ಆದ್ರೂ ಕೂಡ ಅರ್ಧದಷ್ಟು ಉದ್ಯಮ ಚೇತರಿಕೆ ಕಂಡುಕೊಳ್ಳುತ್ತೆ. ಈಗಾಗಲೇ PC ರಾವ್ ಅವರು ಹೇಳೋ ಪ್ರಕಾರ 150 ಕೋಟಿ ನಷ್ಟದ ಭೀತಿಯಲ್ಲಿ ಹೋಟೆಲ್ ಉದ್ಯಮ ಇದೆ. ಸೊ ಹಾಗಾಗಿ ಈ ನಷ್ಟವನ್ನ ಭರಿಸೋದಕ್ಕೆ ಇವರೇನು 50% ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅದು ಅನಿವಾರ್ಯ. ಬಟ್ 50%ರಲ್ಲಿ ಇವರಿಗೆ ಎಷ್ಟು ಸಿಗುತ್ತೆ, ಹೋಟೆಲ್ ಉದ್ಯಮಕ್ಕೆ ಎಷ್ಟು ಸಿಗುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿರುವಂತದ್ದು ಪೃಥ್ವಿ. ಅಂದ್ರೆ ಈ 50% ಅಂತ ಹೇಳಿರುವಂತದ್ದು ಈ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಸೇರಿಸ್ಕೊಂಡು ಲೆಕ್ಕ ಹೇಳಿರುವಂತದ್ದ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರೇ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿದೆ, ಹೋಟೆಲ್ಗಳು ಬಂದಾಗಿದ್ದಾವೆ. ಬರೀ ಹೋಟೆಲ್ ಬಂದಾಗಿರುವಂಥದ್ದು ನಾನಾ ರೀತಿಯಾದಂಥ ಚೈನ್ ಲಿಂಕ್ ಹೊಡ್ತಾ ಅದು. ಅಲ್ಲಿ ಬಾಡಿಗೆ ಕಟ್ಟಬೇಕು, ಝೊಮ್ಯಾಟೋದವ್ರಿಗೆ ತೊಂದರೆ, ದಿನಸಿ ಅಂಗಡಿಯವರಿಗೂ ಕೂಡ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರು ಕೂಡ ನಷ್ಟ. ಇವನ್ ಹಾಲಿನ ಬೂತ್ಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟ. ಚೈನ್ ಲಿಂಕ್ ಅದು. ಸೊ ಹೀಗಾಗಿ ತುಂಬಾ ನೀಡ್ ಪ್ರಯಾರಿಟಿ ಬೇಸ್ ಮೇಲೆ ಏನಾದರೂ ಸಪ್ಲೈ ಆಗ್ತಾ ಇದೆಯಾ ಹೇಗೆ? 50% ಕಮರ್ಷಿಯಲ್ ಉದ್ಯಮಕ್ಕೆ ಕೊಡೋಕೆ ಹೇಳಿರೋದು. ಇದರಲ್ಲಿ ಹೋಟೆಲ್, ಡಾಬಾ ಇವೆಲ್ಲವೂ ಕೂಡ ಸೇರ್ಪಡೆ ಆಗುತ್ತೆ. ಬಟ್ ಜೊತೆಗೆ ಆಸ್ಪತ್ರೆಗಳಿಗೂ ಕೂಡ ಕೆಲವೊಂದಿಷ್ಟು ಅಂದ್ರೆ ಕ್ಯಾಂಟೀನ್ಗಳೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ, ಅಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗುತ್ತೆ. ಸೊ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಕೊಡ್ತಾರೆ, ಎಷ್ಟೆಷ್ಟು % ರಾಜ್ಯದಲ್ಲಿ ಮೀಸಲಿಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಕೇಂದ್ರದಿಂದ ಹೇಳಿದ್ದಾರೆ 50% ಪೂರೈಕೆ ಮಾಡಿ ಅಂತ. ಬಟ್ ಇವರು ತೈಲ ಕಂಪನಿಗಳ ಜೊತೆ ಸಭೆ ಮಾಡಿದ್ಮೇಲೆ ಆದ್ಯತೆಯ ಮೇರೆಗೆ ಎಷ್ಟು % ಅನ್ನ ಮೀಸಲಿಡ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂತದ್ದು. ಒಂದೊಮ್ಮೆ ಹೋಟೆಲ್ ಉದ್ಯಮದವರು ಕೇಳಿದಷ್ಟೇ 50% ಇವರೇನಾದ್ರೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನ ಮೀಸಲಿಟ್ರೆ ಉದ್ಯಮ ಚೇತರಿಕೆ ಆಗುತ್ತೆ. ಕಳೆದ 12-13 ದಿನಗಳಿಂದ ಏನ್ ಇವ್ರು ಗ್ಯಾಸ್ ಇಲ್ಲ ಅಂತ ಪರದಾಟವನ್ನ ಅನುಭವಿಸ್ತಾ ಇದ್ರು, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಒಂದ್ ಸ್ವಲ್ಪ ಆದ್ರೂ ಇವರು ಚೇತರಿಕೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 100% ಇವ್ರಿಗೆ ಸಿಕ್ಲಿಲ್ಲ ಅಂತ ಹೇಳಿದ್ರು 50% ಸಿಕ್ಕಿದ್ರು ಇವ್ರು ಚೇತರಿಕೆಯನ್ನ ಕಂಡುಕೊಳ್ತಾರೆ. ಆದ್ರೆ ಈ 50% ಅಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಹೋಟೆಲ್ಗಳಿಗೆ ಅಂದ್ರೆ ಇವ್ರೇನ್ 50% ನಮಗೆ ಕೊಡಿ ಪೂರ್ತಿ ಅಂತ ಕೇಳ್ತಾ ಇದಾರಲ್ಲ, ಇವ್ರಿಗೆ ಎಷ್ಟು ಕೊಡ್ತಾರೆ ಅನ್ನುವಂಥದ್ದು ಇವರು
ಇರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೋಸ್ಕರನೇ ತೈಲ ಕಂಪನಿಗಳ ಜೊತೆ 10 ಗಂಟೆಯ ಸುಮಾರಿಗೆ ಆಹಾರ ಸಚಿವ ಮುನಿಯಪ್ಪ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯ ಬಳಿಕ ಯಾರ್ಯಾರಿಗೆ ಎಷ್ಟೆಷ್ಟು ಸಿಲಿಂಡರ್ ಅನ್ನ ಕೊಡ್ತಾರೆ ಅನ್ನುವಂತಹ ಚಿತ್ರಣ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 10:30 ಹೊತ್ತಿಗೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿ ಸ್ಪಷ್ಟವಾದ ಚಿತ್ರಣ ಸಿಗೋದು. ಸೊ ಹೋಟೆಲ್ ಸಂಘಟನೆ ಅವ್ರು ಹೇಳ್ತಾ ಇರೋದೇನಂದ್ರೆ, ಈಗಾಗಲೇ ನಾವು ಪರ್ಯಾಯ ವ್ಯವಸ್ಥೆ ಮೊರೆ ಹೋಗಿದ್ದೇವೆ, ಇಂಡಕ್ಷನ್ ಮೊರೆ ಹೋಗಿದ್ವಿ, ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ, ಸೌದೆ ಒಲೆ ಮೊರೆ ಹೋಗಿದ್ವಿ, ಹೋಟೆಲ್ ನ ಹೊರಗಡೆ ಸೌದೆ ಒಲೆಯನ್ನ ಇಟ್ಕೊಂಡ್ರೆ ಅಲ್ಲಿರುವಂತಹ ಪ್ಯಾಸೇಜ್ ಎಲ್ಲ ಒಡೆದು ಹೋಗ್ತಾ ಇದೆ ಹೀಟ್ಗೆ, ಅದಕ್ಕೆ ಅದರದೇ ಆದಂತಹ ವಾತಾವರಣ ಬೇಕು, ಅದು ಬೆಂಗಳೂರಿನಲ್ಲಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ. ಸೊ ಜೊತೆಗೆ ಆಶ್ರಮಗಳು ಕೂಡ ಪರದಾಟವನ್ನು ಅನುಭವಿಸ್ತಾ ಇದ್ದೇವೆ. ಇದೆಲ್ಲ ವಿಚಾರವನ್ನು ಕೂಡ ನ್ಯೂಸ್ 18 ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಸೊ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಸಿಲಿಂಡರ್ ಸಿಗುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕಾಗಿರುವಂತದ್ದು. ಪೃಥ್ವಿ, ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಸಮಸ್ಯೆ ಅಂತೂ ಅವ್ಯಾಹತವಾಗಿ ಕಾಡ್ತಾ ಇದೆ. ಡೀಸೆಲ್ ಸ್ಟವ್ ಮೊರೆ ಹೋಗಿರುವಂಥದ್ದು ಹೋಟೆಲ್ ಮಾಲೀಕರು ಏನೇನೆಲ್ಲ ಪರ್ಯಾಯವಾಗಿ ಯೂಸ್ ಮಾಡಬಹುದು ಅದೆಲ್ಲವನ್ನು ಕೂಡ ಟ್ರೈ ಮಾಡ್ತಾರೆ. ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತಾರಲ್ಲ, ಆ ರೀತಿಯಾಗಿ ಪಾಪ ಹೋಟೆಲ್ ಉದ್ಯಮವನ್ನು ನಡೆಸುವಂಥ ನಿಟ್ಟಿನಲ್ಲಿ ಮಾಲೀಕರು ಟ್ರೈ ಮಾಡ್ತಾರೋ. ಕೆಲವರು ಸೌದೆ ಒಲೆಯನ್ನು ಉಪಯೋಗ ಮಾಡಲಿಕ್ಕೆ ಅವಕಾಶ ಇದ್ದರೆ, ಸ್ಥಳದ ಅವಕಾಶ ಇದ್ದರೆ ಯೂಸ್ ಮಾಡ್ತಾ ಇದ್ದಾರೆ. ಕೆಲವರು ಬಾಯ್ಲರ್ ಯೂಸ್ ಮಾಡ್ತಾ ಇರುವಂಥದ್ದು, ಸ್ಟೀಮ್ ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಡೀಸೆಲ್ ಸ್ಟವ್ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಕೆಲವರು ಬೆಂಗಳೂರಿನ ಕದಂಬ ಹೋಟೆಲ್ನಲ್ಲಿ ಡೀಸೆಲ್ ಸ್ಟವ್ ಅನ್ನು ಬಳಕೆ ಮಾಡಲಾಗ್ತದೆ. ಬಸವೇಶ್ವರ ನಗರದಲ್ಲಿರುವಂಥ ಕದಂಬ ಹೋಟೆಲ್ನ ಪಾರ್ಟಿ ಹಾಲ್ನಲ್ಲಿ ಪ್ರೀ ಬುಕ್ಕಿಂಗ್ ಮಾಡಲಾಗಿತ್ತು. ಸೀಮಂತ ಕಾರ್ಯಕ್ಕೆ ಹಾಲ್ ಬುಕ್ ಮಾಡಲಾಗಿದೆ. ಈಗ ಅಡುಗೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಡೀಸೆಲ್ ಸ್ಟವ್ ಬಳಕೆಗೆ ಮುಂದಾಗಿದ್ದಾರೆ ಮಾಲೀಕರು. ಇಂದು ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆ ಆಗುವಂಥ ಸಾಧ್ಯತೆ ಬರ್ತಿದ್ದಂಗೆ ಎಲ್ಲರಿಗೂ ಕೂಡ ಸಿಕ್ಬಿಡೋದಿಲ್ಲ. ಎಷ್ಟು ಸಿಗುತ್ತೆ 50% ಅನ್ನುವಂಥ ಸುಮ್ಮನೆ ಲೆಕ್ಕಕ್ಕೆ ಹೇಳ್ಬೋದೇನೋ, ಆದರೆ ನಿಜಕ್ಕೂ ಅಷ್ಟು ಸಪ್ಲೈ ಆಗುತ್ತಾ? ನಾನು ಹೇಳ್ತಾ ಇದ್ನಲ್ಲ, 10,000ಕ್ಕೂ ಹೆಚ್ಚಿನ ಸಿಲಿಂಡರ್ ಪೂರೈಕೆ ಆಗಬೇಕಾಗುತ್ತೆ. ಬೆಂಗಳೂರು ಒಂದಕ್ಕೆ 50% ಅವರು ಸಪ್ಲೈ ಮಾಡ್ತೀವಿ ಅನ್ನುವಂಥದ್ದೇ. ಆದರೆ ಸದ್ಯ ಡೀಸೆಲ್ ದರ ಲೀಟರ್ಗೆ 90 ರೂಪಾಯಿ ಇದೆ. ಅನಿವಾರ್ಯವಾಗಿ ಡೀಸೆಲ್ ಸ್ಟವ್ ಬಳಕೆ ಮಾಡಲಾಗ್ತಾ ಇದೆ. ಅವಕಾಶ ಇರೋರು ಮಾಡ್ತಾ ಇದ್ದಾರೆ. ಇನ್ನು ಕದಂಬ ಹೋಟೆಲ್ ಸಿಬ್ಬಂದಿ ಭೂಷಣ್ ಅವರನ್ನು ನಮ್ಮ ಪ್ರತಿನಿಧಿ ಪ್ರಗತಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಕೇಳೋಣ. ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯ ಹಿನ್ನೆಲೆ ಹೋಟೆಲ್ ಕದಂಬದಲ್ಲೇ ಡೀಸೆಲ್ ಒಲೆಯ ಮೊರೆ ಹೋಗಿರುವಂಥದ್ದು. ಹಾಗಾದ್ರೆ ಡೀಸೆಲ್ ಮೊರೆ ಯಾವ ರೀತಿಯಾಗಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ಡೀಸೆಲ್ ಒಲೆಯನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಡಾಟ್ ಡಾಟ್ ಆಗಿ ಅದೊಂದು ಟ್ಯಾಪ್ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಚಿಕ್ಕದಾಗಿ ಡೀಸೆಲ್ ಬೀಳ್ತಾ ಹೋಗುತ್ತೆ. ಅಲ್ಲಿ ಡೀಸೆಲ್ ಬೀಳ್ತಾ 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 ಈ ಕಡೆ ಒಲೆ ಏನಿರುತ್ತೆ ಇದು ಉರಿಯುತ್ತೆ. ಇಲ್ಲಿ ಒಳಗಡೆ ಇರುವಂತಹ ಐಟಮ್ಸ್ ಎಲ್ಲವೂ ಕೂಡ ಸ್ಟೀಮ್ ಆಗಿ ಅನ್ನ ಆಗಲಿ ರಸಮ್ ಆಗಲಿ ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕಮರ್ಷಿಯಲ್ ಗ್ಯಾಸ್ ಸಮರ್ಪಕವಾಗಿ ಪೂರೈಕೆ ಇಲ್ಲದೆ ಇರೋದ್ರಿಂದ ಬೇರೆ ಬೇರೆ ರೀತಿಯಾದಂತಹ ಪ್ಲಾನ್ಸ್ ಅನ್ನ ಹೋಟೆಲ್ ಉದ್ಯಮದವರು ಕಂಡುಕೊಳ್ತಾ ಇದ್ರು. ಸೊ ಈ ಡೀಸೆಲ್ ಒಲೆ ಕೂಡ ಅದರ ಒಂದು ಭಾಗವೇ. ಇದು ವರ್ಕೌಟ್ ಆಗುತ್ತಾ, ದಿನಕ್ಕೆ ಎಷ್ಟು ಲೀಟರ್ ಡೀಸೆಲ್ ಬೇಕಾಗತ್ತೆ, ಅದು ಯಾವ ರೀತಿಯಾಗಿ ಅಡುಗೆ ತಯಾರು ಮಾಡ್ತಾರೆ ಅದೆಲ್ಲವನ್ನು ಕೂಡ ಹೇಳೋದಕ್ಕೆ ನನ್ನ ಜೊತೆಗೆ ಈ ಹೋಟೆಲ್ನ ಸಿಬ್ಬಂದಿ ಭೂಷಣ್ ಅವರಿದ್ದಾರೆ. ಅವ್ರ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಒಟ್ಟು ಎಷ್ಟು ಡೀಸೆಲ್ ಬೇಕಾಗುತ್ತೆ ಒಂದು ದಿನಕ್ಕೆ, ಎಷ್ಟು ಟೈಮ್ ತಗೊಳುತ್ತೆ ಇದು ಅಡುಗೆ ಆಗಕ್ಕೆ ಅಂತ? ಅಡುಗೆ ಆಗಲಿಕ್ಕೆ ಈಗ ಮೇಡಮ್ ತುಂಬ ಡೀಸೆಲ್ ಬೇಕಾಗತ್ತೆ. 1 ಅವರ್ಗೆ ಒಂದು 3 ರಿಂದ 4 ಲೀಟರ್ ತೊಗೊಳುತ್ತೆ. 1 ಅವರ್ಗೆ 4 ಲೀಟರ್ ಡೀಸೆಲ್ ಅಂದರೆ ಈಗ ಗ್ಯಾಸ್ ಸಿಗದೆ ಇರೋ ಕಾರಣ ನಾವು ಇದರ ಮಾಡಲೇಬೇಕಾಗತ್ತೆ. ಗ್ಯಾಸಿನ ಸಮಸ್ಯೆ ಇರೋದ್ರಿಂದ ಡೀಸೆಲ್ಗೂ ರೇಟ್ ಇದೆ, ಆದರೂ ಗ್ಯಾಸ್ ಸಿಗ್ತಾ ಇಲ್ಲಲ್ಲ, ಏನಾದರೂ ಬೇರೆ ಆಲ್ಟರ್ನೇಟ್ ಆಗಿ ಮಾಡ್ತಾಯಿದ್ದೀವಿ. ಯಾವ್ಯಾವ ಅಡುಗೆ ಮಾಡ್ತೀರಾ ಇದರಲ್ಲಿ, ಏನು ಕತೆ ಅಂತ? ಇದರಲ್ಲಿ ಸಾಂಬಾರು, ರಸಮ್, ಸಾಗು ಎಲ್ಲ ಐಟಮ್ ಮಾಡ್ತಾಯಿದ್ದೀವಿ. ಮತ್ತು ತರಕಾರಿ ಬಾಯ್ಲ್ ಮಾಡಲಿಕ್ಕೆ, ಆಲೂಗಡ್ಡೆ ಬಾಯ್ಲ್ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಒಂದು ದಿನಕ್ಕೆ ಎಷ್ಟೊತ್ತು ಉರಿಸ್ತೀರಾ ಈ ಡೀಸೆಲ್ ಒಲೆನ? ನಾವು 6 ರಿಂದ 7 ಅವರ್ ಮೇಲೆ ಓಡಿಸ್ತೀವಿ. ಪೂರೈಸುತ್ತಾ ಸರ್? ಅಂದ್ರೆ ವರ್ಕೌಟ್ ಆಗುತ್ತಾ ನಿಮಗೆ ಇದು? ವರ್ಕೌಟ್ ಆಗಲ್ಲ, ಆದರೆ ಗ್ಯಾಸ್ ಇಲ್ಲದ ಕಾರಣ ಸ್ವಲ್ಪ ಇದು ಮಾಡ್ತಾಯಿದ್ದೀವಿ. ಜನಗಳಿಗೆ ಐಟಮ್ ಕೊಡಲೇಬೇಕಲ್ಲ ಮೇಡಮ್. ಈಗ ಎಲ್ಲೂ ಹೋಟೆಲ್ ಓಪನ್ ಇದ್ದರೆ ಎಲ್ಲ ಕಡೆಗೂ ಬರ್ತಾ, ಗ್ಯಾಸ್ ಇಲ್ಲ ಅಂತ ಕ್ಲೋಸ್ ಮಾಡಲಿಕ್ಕಿಲ್ಲ. ಆ ಕಾರಣದಿಂದಾಗಿ ಏನಾದರೂ ಒಂದು ಆಲ್ಟರ್ನೇಟಿವ್ ಆಗಿ ಐಟಮ್ ಮಾಡ್ತಾಯಿದ್ದೀವಿ. ಮೆಜೆಸ್ಟಿಕಲ್ಲಿ ಇನ್ನೊಂದು ಬ್ರಾಂಚ್ ಇದೆಯಲ್ಲ, ಅಲ್ಲಿಗೂ ಇಲ್ಲಿಂದ ಸಪ್ಲೈ ಆಗ್ತಾ ಇದೆಯಾ ಹೆಂಗೆ? ಅಲ್ಲೂ ಸಹ ಇದೇ ಥರದ್ದೆಲ್ಲ ಮಾಡಿದ್ದಾರೆ ಮೇಡಮ್. ಅಲ್ಲೂ ಆಲ್ಟರ್ನೇಟ್ ಆಗಿ ಇದೇ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಐಟಮ್ ಆ ಕಡೆ ಹೋಟೆಲಿಂದ ಈ ಕಡೆ ಬರ್ತಾ ಇದೆ. ಇದಿಷ್ಟು ಹೋಟೆಲ್ನ ಸಿಬ್ಬಂದಿ ಹೇಳ್ತಾ ಇರುವಂತಹದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.